ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಸೌತೆಕಾಯಿ ಮಜ್ಜಿಗೆ ಹುಳಿ ಯಾವ ರೀತಿ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೆ ಒಂದು 2 ತಾಸು ನೆನೆಸಿಟ್ಟು, ಅದು 1 ತಾಸು ಸ್ವಲ್ಪ ಕಡಲೆಬೇಳೆ, ಹಸಿ ತೆಂಗಿನಕಾಯಿ, ಅರಿಶಿನ, ಹಸಿಮೆಣಸು, ನಾನಿಲ್ಲಿ ಸೂಜಿ ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ, ಜೀರಿಗೆ ಸ್ವಲ್ಪ. ಏನು ಮಾಡಬೇಕು ಅಂತ ಹೇಳಿದ್ರೆ, ಹಸಿ ಶುಂಠಿಯನ್ನು ಸೇರಿಸಿ ಎಲ್ಲವನ್ನು ಚೆನ್ನಾಗಿ ರುಬ್ಬಬೇಕು. ಅದೇ ನಮ್ಮ ಉತ್ತರ ಕರ್ನಾಟಕದ ಕಡೆ ಮಜ್ಜಿಗೆ ಸಾರು ಮಾಡ್ತಾವಲ್ಲ, ಅದೇ ರೀತಿ ಕರಾವಳಿ ಮಲೆನಾಡಿನಲ್ಲಿ ಇದು ಮಜ್ಜಿಗೆ ಹುಳಿ ಪಳದ್ದೇಳು ಹೆಸರನ್ನು ಪಡ್ಕೊಂಡದೆ. ಇಲ್ಲಿ ಇವರು ಹೋಳು ಲೆಕ್ಕಕ್ಕೆ ಸೌತೆಕಾಯಿ, ಬೂದ್ಗುಂಬಳಕಾಯಿ, ತೊಂಡೆಕಾಯಿ ಎಲ್ಲ ಹಾಕ್ತಾರೆ. ನಾವು ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಮಾಡ್ತೀವಿ. ನಾನು ಅಲ್ಲಿ 2 ಸೌತೆಕಾಯಿ ತೆಗೆದುಕೊಂಡು ಮೀಡಿಯಮ್ ಸೈಜ್ ಹೋಳುಗಳನ್ನು ಮಾಡಿಕೊಂಡು ನೀರು ಹಾಕಿ ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ಅಥವಾ ನಾವು ಒಗ್ಗರಣೆ ಕೊಡುವಾಗನೂ ಅದರಲ್ಲೂ ಕೂಡ ಹೋಳನ್ನು ಏನು ಮಾಡ್ಬೋದು, ಬೇಯಿಸ್ಕೊಂಡು ರುಬ್ಬಿರೋ ಮಸಾಲೆ ಹಾಕಿ ಮಾಡ್ಬೋದು. ಹೋಳು ಬೇಯೋಕ್ಕಿಟ್ಟು ಅರ್ಧ ಭಾಗ ಬೆಂದಾದಮೇಲೆ ಏನು ಮಾಡಬೇಕು ಅಂದರೆ ಸ್ವಲ್ಪ ಉಪ್ಪನ್ನು ಹಾಕಬೇಕು. ತುಂಬ ಟೇಸ್ಟಿಯಾಗಿರುತ್ತೆ. ಈ ಬಾಯಿ ಕೆಟ್ಟಾಗ, ಜ್ವರ ಏನಾದರೂ ಬಂದಾಗ ಖಾರವಾಗಿ ಇದ್ದರೆ ಭಾಳ ಟೇಸ್ಟ್ ಕೊಡುತ್ತೆ. ಮತ್ತು ಇದಕ್ಕೆ ಹುಳಿಯಾಗಿರೋ ಮಜ್ಜಿಗೆಯನ್ನೇ ಬಳಸಬೇಕು. ಈ ರೀತಿ ಹೋಳು ಬೆಂದಮೇಲೆ ರುಬ್ಬಿರೋ ಮಸಾಲೆ ಹಾಕಿ ಏನು ಮಾಡಬೇಕು ಅಂದರೆ ಕುದಿಯೋಕೆ ಬಿಡಬೇಕು. ಅಂದರೆ ತಳ ಹಿಡಿಯುತ್ತೆ, ತಿರುಗಿಸ್ತಾ ಇರಿ, ಕಡಲೆಬೇಳೆ ಇರೋದ್ರಿಂದ. ಒಂದು ಕುದಿ ಬಂದ ಮೇಲೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಜ್ಜಿಗೆ, ಕಡದ ಮಜ್ಜಿಗೆ ಇದ್ರೆ ಮಜ್ಜಿಗೆ, ಮೊಸರು ಇದ್ದರೆ ಅದು ವಿಸ್ಕ್ ಮಾಡ್ಕೊಂಡು ಏನು ಮಾಡಿ ಅಂತ ಹೇಳಿದ್ರೆ ಹಾಕಬೇಕು. ನಾನಲ್ಲಿ ಮತ್ತೊಂದು ಕಡೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಸಾಸಿವೆ, ಕರಿಬೇವು ಹಾಕಿ ಸ್ವಲ್ಪ ಇಂಗನ್ನು ಹಾಕಿ ಒಗ್ಗರಣೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಟೇಸ್ಟಾಗಿರುತ್ತೆ ಇದರಲ್ಲಿ ಮಜ್ಜಿಗೆ ಹುಳಿ. ಹಾಗೇ ಮಾಡಿದರೂ ಕೂಡ ಟೇಸ್ಟಾಗಿರುತ್ತೆ. ಕೆಲವರು ಮೆಣಸಿನ ಕಾಳನ್ನು ಕೂಡ ಬಳಸ್ತಾರೆ. ನಾನಿಲ್ಲಿ ಮೆಣಸಿನ ಕಾಳು ಹಾಕಿಲ್ಲ, ಬೆಳ್ಳುಳ್ಳಿಯನ್ನು ಕೂಡ ಹಾಕಿಲ್ಲ. ನೋಡಿ, ಈ ರೀತಿ ಮೊಸರು ತೆಗೆದುಕೊಂಡು ವಿಸ್ಕ್ ಮಾಡಿಕೊಂಡು, ಅದು ಮೊಸರೆಲ್ಲ ಬಬಲ್ಸ್ ಇದ್ದು ಒಡೆದು ಹೋಗುತ್ತೆ, ಮಜ್ಜಿಗೆ ಆಗುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಜ್ಜಿಗೆ ಹಾಕಿದರೆ ಬಿಸಿ ಬಿಸಿ ಅನ್ನಕ್ಕೆ ರುಚಿಕರವಾಗಿರ್ತಕ್ಕಂತಹ ಮಜ್ಜಿಗೆ ಹುಳಿ, ಸೌತೆಕಾಯಿ ಮಜ್ಜಿಗೆ ಹುಳಿ ರೆಡಿ ಆಯಿತು. ವಿಡಿಯೋ ನೋಡ್ತಿರೋ ಎಲ್ಲರಿಗೂ ಧನ್ಯವಾದಗಳು. ಅಥವಾ ಇನ್ನೊಂದು ಥರ ಮಾಡ್ತಾರೆ, ಕಾಯಿ, ಸಾಸಿವೆ, ಜೀರಿಗೆ, ಹಸಿಮೆಣಸು ಇಷ್ಟನ್ನೇ ಹಾಕಿ ರುಬ್ಬಿ ಕಡಲೆಬೇಳೆ ಅದೇನು ಹಾಕಿ ಆ ಥರನೂ ಮಾಡ್ತಾರೆ ಕೆಲವರು. ಆದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಅಷ್ಟೇ ಕ್ವಿಕ್ಕಾಗಿ ಆಗ್ತಕ್ಕಂಥ ಒಂದು ರೆಸಿಪಿ. ನೋಡಿ, ಒಗ್ಗರಣೆ ಕೊಟ್ಟಾಯಿತು, ರೆಡಿ. ಮಧ್ಯಾಹ್ನ ಊಟಕ್ಕೆ, ರಾತ್ರಿ ಊಟಕ್ಕೆ, ಬಿಸಿ ಬಿಸಿ ಅನ್ನದ ಜೊತೆಗೆ ಸೂಪರ್ ಕಾಂಬಿನೇಷನ್. ನೀವು ಯಾವ ರೀತಿ ಮಜ್ಜಿಗೆ ಹುಳಿಗಳನ್ನು ಮಾಡ್ತೀರಾ ಕಮೆಂಟ್ ಮಾಡಿ.